ಹಲೋ PUC ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ PUC ಎಕ್ಸಾಮ್ 3 ಬಗ್ಗೆ ಏನೋ ಒಂದು ಅಪ್ಡೇಟ್ ಬಂದಿದೆಯಾ, ರಿವ್ಯಾಲ್ಯೂಯೇಷನ್ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂತವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ ನ ಸೆಂಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಇದು ನಮ್ಮ ಒಂದು ಕಡೆಯ ಅವಕಾಶ ಆಗಿರುತ್ತೆ, ನಮ್ಮನ್ನ ರಿವ್ಯಾಲ್ಯೂಯೇಷನ್ ಅನ್ನ ಪಾಸ್ ಮಾಡ್ತಾರ ಬ್ರೋ, ಹೇಳಿ ಬ್ರೋ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಸೊ ಆಕ್ಚುಲ್ ಆಗಿ ರಿವ್ಯಾಲ್ಯೂಯೇಷನ್ ವರ್ಕ್ ಆಗತ್ತೆ ಈ ತರ. ಯಾವ ರೀತಿಯಪ್ಪ ಅಂದ್ರೆ, ಇವಾಗ ನಿಮ್ಮ ಒಂದು ಮಾರ್ಕ್ಸ್ ಬಂದು 35ಗೆ ಪಾಸಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ 35ಗೆ ಪಾಸಿಂಗ್ ಇತ್ತು ಅಂದರೆ ನೀವು 32 ಅಥವಾ 33, 34 ಈ ಒಂದು ಮಧ್ಯದಲ್ಲಿ ಏನಾರ ನಿಮ್ಮ ಒಂದು ನೀವು ಫೇಲ್ ಆಗಿದ್ದೀರಾ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ 35 ಕೊಟ್ಟು ಪಾಸ್ ಮಾಡುವ ಒಂದೊಂದು ಚಾನ್ಸಸ್ ಇರುತ್ತೆ. ಬಿಟ್ಟರೆ ನಿಮ್ದೇನ 20, 25 ಬಂದಿತ್ತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪಾಸ್ ಮಾಡೋದಿಲ್ಲ. ರಿವ್ಯಾಲ್ಯೂಯೇಷನ್ ಹಾಕಿದ್ರು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಒಂದು ವೇಳೆ ಅಷ್ಟು ಉತ್ತರ ನೀವು ಬರ್ದಿ 25 ಬಂದಿತ್ತು ಅಂದರೆ ನೀವು ಹಾಕಬಹುದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ಆ್ಯಕ್ಚುಲ್ ಆಗಿ ಇವತ್ತು ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು. 5ನೇ ತಾರೀಕು ರಿವ್ಯಾಲ್ಯೂಯೇಷನ್ ಮತ್ತು ಸ್ಕ್ಯಾನೆಡ್ ಕಾಪಿಗೆ ಲಾಸ್ಟ್ ಡೇಟ್ ಇತ್ತು. ಇವತ್ತು ಮುಗ್ದೋಗ್ಬಿಟ್ಟಿದೆ. ಆ್ಯಕ್ಚುಲ್ ಆಗಿ ರಿಸಲ್ಟ್ ಬಂದು ತುಂಬ ದಿನ ಆಯಿತು. ಅದಕ್ಕೋಸ್ಕರನೇ ಇವತ್ತು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ರಿಸಲ್ಟ್ಗೋಸ್ಕರ ವೇಟ್ ಮಾಡಬೇಕಷ್ಟೇ. ಸೊ ಸ್ಕ್ಯಾನರ್ಡ್ ಕಾಪಿ ನೀವು ಬೋರ್ಡಿಗೆ ಕಳಿಸಿದ್ದೀರಾ ಅಂದರೆ ಎಷ್ಟು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. 2 to 3 ಡೇಸ್ ಅಷ್ಟೇ ಆಗೋದು. ಏನಕ್ಕಪ್ಪ ಅಂದರೆ ಅದ್ರ ಒಳಗಡೆ ಬಂದ್ಬಿಡುತ್ತೆ. ನೀವು ಒನ್ಸು ಕರೆಕ್ಷನ್ಸ್ ಮಾಡಿ ನಿಮ್ಮ ಒಂದು ಟೀಚರ್ಸ್ ಹತ್ರ ಬೋರ್ಡಿಗೆ ರಿಟರ್ನ್ ಮಾಡಿದ್ದೀರಾ ಅಂದರೆ ಮಿನಿಮಮ್ 2 ಡೇಸಿಂದ 3 ಡೇಸ್ಗೆ ನಿಮಗೆ ರಿಫ್ಲೆಕ್ಟ್ ಆಗಿಬಿಡುತ್ತೆ ವೆಬ್ಸೈಟ್ನಲ್ಲಿ. ಒಂದ್ಸತಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ರೀಟೋಟಲಿಂಗ್ ಎಲ್ಲನೂ ಕೂಡ 2 to 3 ಡೇಸ್ ಅಷ್ಟೇ ವರ್ಕಿಂಗು. ಆಮೇಲೆ ನಿಮಗೆ ಆರಾಮಾಗಿ ಏನೋ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಜೈ ಹಿಂದ್.